Hello friends, welcome to the video. In this video, I will talk about the upcoming Karnataka State Eligibility Test, that is KSET. ನಿಮಗೆಲ್ಲ ಗೊತ್ತಿರೋ ಹಾಗೆ ಬರೋ 27ನೇ ತಾರೀಕು ಅಂದರೆ ಸಂಡೇ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಇರುತ್ತೆ. ಈ ಸೆಟ್ ಎಕ್ಸಾಮ್ ಅಂತ ಕರೀತಾರೆ ಇದನ್ನ ಶಾರ್ಟ್ ಫಾರ್ಮಲ್ಲಿ. ಇದನ್ನು ಯಾಕೆ ನಡೆಸ್ತಾರಪ್ಪ ಅಂದರೆ ಟು ಡಿಟರ್ಮೈನ್ ದಿ ಎಲಿಜಿಬಿಲಿಟಿ ಆಫ್ ಎ ಕ್ಯಾಂಡಿಡೇಟ್ ಫಾರ್ ದಿ ಪರ್ಪಸ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ಶಿಪ್. ಇದು ಕರ್ನಾಟಕ ಸ್ಟೇಟ್ ಎಕ್ಸಾಮ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆಸೋದು ಮೈಸೂರು ಯೂನಿವರ್ಸಿಟಿ. ಆ್ಯಂಡ್ ದಿಸ್ ಟೆಸ್ಟ್ ಈಸ್ ಅಕ್ರಿಡಿಟೆಡ್ ಬೈ UGC. ದ್ಯಾಟ್ ಮೀನ್ಸ್ ನೆಟ್ ಅಂತ ಬರೀತಿರೋ ಗೊತ್ತಾ, ನೆಟ್ ಮತ್ತು ಸೆಟ್ಟು ಎರಡು ಇಕ್ವಿವೆಲೆಂಟ್ ಅಂತ. ಸೆಟ್ ಅಂದರೆ ಇದು ಕರ್ನಾಟಕ ಸ್ಟೇಟಲ್ಲಿ ಮಾತ್ರ ಇಕ್ವಿವೆಲೆಂಟ್ ಇರುತ್ತೆ. ಅಂದರೆ ಕರ್ನಾಟಕ ಸ್ಟೇಟಲ್ಲಿ ಎಲ್ಲಾದರೂ ಅಸಿಸ್ಟೆಂಟ್ ಪ್ರೊಫೆಸರ್ಶಿಪ್ ಕರೆದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಈ ಸರ್ಟಿಫಿಕೇಟಿಂದ. ನೆಟ್ ಇದ್ದರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಅಪ್ಲೈ ಮಾಡ್ಬೋದು. ಇನ್ ದಿಸ್ ವಿಡಿಯೋ ಐ ವಿಲ್ ಟಾಕ್ ಅಬೌಟ್ ಸಮ್ ಥಿಂಗ್ಸ್ ವಿಚ್ ಆರ್ ಟು ಬಿ ಕನ್ಸಿಡರ್ಡ್ ಆರ್ ಯು ಹ್ಯಾವ್ ಟು ರಿಮೆಂಬರ್ ಬಿಫೋರ್ ಗೋಯಿಂಗ್ ಟು ಅಟೆಂಡ್ ದಿಸ್ ಎಕ್ಸಾಮ್. ಅಂದರೆ ಎಕ್ಸಾಮ್ ಹಾಲಲ್ಲಿ ಹೋಗಿ ಎಕ್ಸಾಮ್ ಬರೆಯೋದಕ್ಕಿಂತ ಮೊದಲು ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ನೀವು ಇಲ್ಲಿ ಗಮನಿಸ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಸೆಟ್ ಎಕ್ಸಾಮ್ ಕನ್ಸಿಸ್ಟ್ಸ್ ಆಫ್ two different papers, as you can see here, paper 1 and paper 2. Paper 1 is of 100 marks and there are 50 compulsory questions and you have to answer all these 50 questions in 1 hour. The first session starts from 9:30 and it ends at 10:30 am. That means you will have 1 hour to answer all these 50 questions. And the second session starts from 11 o'clock and it ends at 1 pm. All the candidates who are appearing for KSET exam will have to attend this first paper. This first paper is nothing but general paper. And second is subject specific. That means education ತಗೊಂಡವರಿಗೆ education, ಹಿಸ್ಟ್ರಿ ತೊಗೊಂಡವ್ರಿಗೆ ಹಿಸ್ಟ್ರಿ, ಲೈಫ್ ಸೈನ್ಸ್ ತೊಗೊಂಡವ್ರಿಗೆ ಲೈಫ್ ಸೈನ್ಸ್, ಕೆಮಿಸ್ಟ್ರಿ ಇದ್ದವ್ರಿಗೆ ಕೆಮಿಸ್ಟ್ರಿ, ಈ ಥರ ಬೇರೆ ಬೇರೆ ಪೇಪರ್ಗಳು ಇರುತ್ತೆ. ಇಲ್ಲಿ ನೋಡ್ಬೋದು ನೀವು. ಪೇಪರ್ 2 ಶಾಲ್ ಕನ್ಸಿಸ್ಟ್ ಆಫ್ 100 ಅಬ್ಜೆಕ್ಟಿವ್ ಟೈಪ್ ಕಂಪಲ್ಸರಿ ಕ್ವಶನ್ಸ್ ಈಚ್ ಕ್ಯಾರಿಯಿಂಗ್ 2 marks which will be based on the subject selected by the candidate. Here I will mainly talk about this first paper. So you can observe here there is a minimum marks to be obtained by the candidate who belongs to either general or reserved category. ಅಂದರೆ ಈಗ ಟೋಟಲ್ 300 marks. Out of these 300 you have to get minimum 120. Minimum 120 if you are a general merit candidate. Then if you are from OBC or SC ST or PWD candidate, you have to get 35% of 300 marks. That means minimum you have to get 105 marks. This means if your paper to be considered for the evaluation, your paper must get minimum 120 marks. 120 marks from either of the papers. Either of the This 120 marks is from either of the papers, paper 1 plus paper 2. ಅಂದರೆ ಪೇಪರ್ 1ನಲ್ಲಿ ನೀವು ಜಸ್ಟ್ 20 ತೊಗೊಳ್ಬೋದು, ಪ್ಲಸ್ ಪೇಪರ್ ಸೆಕೆಂಡಲ್ಲಿ ನಿಮ್ಮ ಸಬ್ಜೆಕ್ಟ್ ಸ್ಪೆಸಿಫಿಕಲ್ಲಿ 100 ತೊಗೊಂಡ್ರು ಎಷ್ಟಾಗುತ್ತೆ 120 ಆಗುತ್ತೆ. ಸೊ 120 ಆದರೆ ನಿಮ್ಮ ಪೇಪರ್ನ ರ್ಯಾಂಕಿಂಗ್ ಲಿಸ್ಟ್ ಒಳಗಡೆ ಕನ್ಸಿಡರ್ ಮಾಡ್ತಾರೆ. ಓಕೆ, ಇಲ್ಲಿ ನೋಡ್ರಿ, the number of candidates to be qualified for eligibility
shall be equal to 6% of the candidates appeared in both the papers. 6% candidate from general category and 6% candidate from reserved category. ಅಂದರೆ ಮಿನಿಮಮ್ ಇಲ್ಲಿ ಎಷ್ಟು ತೊಗೊಳ್ಬೇಕು, ನೀವು 100 ತೊಗೊಳ್ಬೇಕು. ಇಲ್ಲಿ ಜನರಲ್ ಕ್ಯಾಂಡಿಡೇಟ್ ಆದರೆ 120 ತೊಗೊಳ್ಬೇಕು. 105 ಅಥವಾ 120 ತೊಗೊಂಡಾಗ ನಿಮ್ಮ ಕ್ಯಾಂಡಿಡೇಚರ್ನ ಲಿಸ್ಟ್ ಮಾಡೋಕ್ಕೆ ಸೆಲೆಕ್ಟ್ ಮಾಡ್ತಾರೆ. ಲಿಸ್ಟ್ ಅಂದರೆ ಯಾವ ರೀತಿ, ಈಗ ಫಾರ್ ಎಕ್ಸಾಂಪಲ್ there are 5 students who have obtained 120, 121, 122, 124 and 130 ಅಂತ ಇಟ್ಕೊಳ್ಳೋಣ. ಇವ್ರನ್ನ ಏರಿಕೆ ಕ್ರಮದಲ್ಲಿ ಅರೇಂಜ್ ಮಾಡ್ತಾರೆ, ಅಂದರೆ ಅಸೆಂಡಿಂಗ್ ಆರ್ಡರ್ 120, 121, 122, 124 and 130. ಸೊ ಈ ರೀತಿ ಅರೇಂಜ್ ಮಾಡ್ತಾ ಹೋದಾಗ ಫಾರ್ ಎಕ್ಸಾಂಪಲ್ 180 ಇದ್ದವ್ರು ಬಂದ್ರಂತ ತಿಳ್ಕೊಳ್ರಿ. ಇಲ್ಲಿ ಟಾಪ್ 6% ಮಾತ್ರ, ಟಾಪ್ 6% ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಮಾತ್ರ ಅಸಿಸ್ಟೆಂಟ್ ಪ್ರೊಫೆಸರ್ಶಿಪ್ಪಿಗೆ ಎಲಿಜಿಬಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಆದರೆ ಮಿನಿಮಮ್ ಕ್ರೈಟೇರಿಯಾ ನೀವು ಜನರಲ್ ಮೆರಿಟ್ನವರಾದರೆ 120 ತೊಗೊಳ್ಳೇಬೇಕು. ರಿಸರ್ವ್ಡ್ ಕ್ಯಾಟಗರಿ ಆದರೆ 105. ಪೇಪರ್ 1 ಮತ್ತು 2 ಕೂಡಿ, ಮೊದಲೆಲ್ಲ ಈ ರೀತಿ ಇರಲಿಲ್ಲ. ಮೊದಲು ಜನರಲ್ ಮೆರಿಟ್ದವರಾದರೆ 40, ಅದೇ ಪೇಪರ್ 1ರಲ್ಲಿ OBC ಅಥವಾ ರಿಸರ್ವ್ಡ್ ಕ್ಯಾಟಗರಿಯವರಾದರೆ 35% ತೊಗೊಂಡಾಗ ಮಾತ್ರ ಪೇಪರ್ 2 ಮತ್ತು ಪೇಪರ್ 3 ಇವ್ಯಾಲ್ಯೂಯೇಷನ್ ಆಗೋಕ್ಕೆ ಕನ್ಸಿಡರ್ ಆಗ್ತಿತ್ತು. ಆದರೆ ಈಗ ಆ ರೀತಿ ಮಾಡಿಲ್ಲ. ನಾವು ಯು ಹ್ಯಾವ್ ಟು ಗೆಟ್ 40% ಬೋತ್ ದಿ ಪೇಪರ್ ಕಂಬೈನ್ಡ್. ಓಕೆ, ನಾವು ನೋ ನೀಡ್ ಟು ವರಿ, ಜನರಲ್ ಪೇಪರಲ್ಲೇ ನಾನು 40% ತೊಗೊಳ್ಬೇಕು ಅಥವಾ 100 ಮಾರ್ಕ್ಸ್ ಇದಾವಲ್ಲಿ, 100 ಮಾರ್ಕ್ಸಲ್ಲಿ ನಾನು ಮಿನಿಮಮ್ಮು 40ರಿಂದ 50 ಮಾರ್ಕ್ಸ್ ತೊಗೊಳ್ಳೇಬೇಕು, ಆ ರೀತಿ ಏನೂ ಇಲ್ಲ. ಓಕೆ, ಸೊ ಕಮಿಂಗ್ ಟು ದಿ ಜನರಲ್ ಪೇಪರ್, ಯು ಕ್ಯಾನ್ ಸಿ ಹಿಯರ್ ಟೆಸ್ಟ್ ಪೇಪರ್ ಫಸ್ಟ್. 18 ಅಂದರೆ ದಿ ಇಯರ್ ಇನ್ ವಿಚ್ ದಿ ಎಕ್ಸಾಮಿನೇಷನ್ ಟುಕ್ ಪ್ಲೇಸ್ ಅಂಥೇಳಿ. ಇದು 2018ನೇ ಕ್ವಶನ್ ಪೇಪರು. ಟೆಸ್ಟ್ ಬುಕ್ಲೆಟ್ ಕೋಡು ದಿಸ್ ಒನ್ ಈಸ್ M. So this paper contains 50 questions which are to be answered in 60 minutes. That means you should not waste more than 1 minute to answer one question. So you should always remember this. ಅಂದರೆ 1 ನಿಮಿಷದಲ್ಲಿ ನೀವು ಒಂದು ಕ್ವಶನ್ನ OMR ಅಲ್ಲಿ ಮಾರ್ಕ್ ಮಾಡಿರಬೇಕು. ಅಂದಾಗಲೇ ನಿಮಗೆ ಎಲ್ಲ 50ಕ್ಕೆ 50 ಕ್ವಶನ್ಸ್ನು ಟಚ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಸೊ ದಿಸ್ ಪೇಪರ್ ಕಂಟೇನ್ಸ್ 50 ಕ್ವಶನ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ 100 ಮಾರ್ಕ್ಸ್. ಒನ್ಸ್ ಯು ಗೆಟ್ ದಿ ಕ್ವಶನ್ ಪೇಪರ್, ಯು ಹ್ಯಾವ್ ಟು ರೀಡ್ ದಿ ಇನ್ಸ್ಟ್ರಕ್ಷನ್ಸ್ ಕೇರ್ಫುಲಿ. ಓಕೆ, ಸೊ ಕ್ವಶನ್ ಪೇಪರ್ ಕೊಟ್ಟ ಮೇಲೆ ಇವೆಲ್ಲ ಇನ್ಸ್ಟ್ರಕ್ಷನ್ಸ್ನ ಓದಿ. ಇಲ್ಲಿ ನೋಡಿ 13th ಇನ್ಸ್ಟ್ರಕ್ಷನ್, ದೇರ್ ಈಸ್ ನೋ ನೆಗೆಟಿವ್ ಮಾರ್ಕ್ಸ್ ಫಾರ್ ಇನ್ಕರೆಕ್ಟ್ ಆನ್ಸರ್ಸ್. ಅಂದರೆ ಸೊ ನೀವು ಯಾವುದೇ ಕ್ವಶನ್ನ ಮಾರ್ಕ್ ಮಾಡಲಾರ್ದೆ ಖಾಲಿ ಬಿಟ್ಟರೆ ನಿಮಗೆ ಮಾರ್ಕ್ಸ್ ಬರೋದಿಲ್ಲ. ಅದೇ ನೀವು ಕ್ಯಾಲ್ಕುಲೇಟೆಡ್ ಗೆಸ್ ಮಾಡಿ ಆನ್ಸರ್ ಮಾಡಿದರೆ, ಇವನ್ ಇಫ್ ಇಟ್ ಈಸ್ ರಾಂಗ್, ಯು ವಿಲ್ ನಾಟ್ ಗೆಟ್ ಎನಿ ನೆಗೆಟಿವ್ ಮಾರ್ಕ್ಸ್. ಇಫ್ ಇಟ್ ಈಸ್ ಕರೆಕ್ಟ್, ಇಟ್ ಈಸ್ ಲೈಕ್ ಅ ಬೋನಸ್. ಅಂದರೆ ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವಶನ್ಗೆ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೂ ನೀವು ಗೆಸ್ ಮಾಡಿ ಯಾವುದೋ ಒಂದು ಆಪ್ಷನ್ ಹಾಕಿದ್ದಾರೆ ಅಂತ ಇಟ್ಕೊಳ್ಳೋಣ. ಇಫ್ ದಟ್ ಆಪ್ಷನ್ ಈಸ್ ಕರೆಕ್ಟ್, ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ 2 ಮಾರ್ಕ್ಸ್. ದಟ್ಸ್ ವೈ you should not leave any questions unattended. You have to answer all the 50 questions. So no need to be afraid of this negative marking. So how to approach general paper? As I told, there are 50 questions in the general paper.
So once you get the question paper, you have to read all the questions. Remember, you have got only 1 hour or 60 minutes. Okay, so once they tell you to open the question paper, you have to check whether this question paper contains all 1 to 50 questions. Okay, as I have told, in a general paper, general awareness and passage questions will be there. So you have to read the passage only after you have read all the direct questions which are available. ಸೊ ಇದರ ನೀವು ಆಮೇಲೆ ಓದ್ಕೊಳ್ಬೇಕು 11 to 15. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಯು ಹ್ಯಾವ್ ಟು ಸೇವ್ ದಿ ಟೈಮ್. See here, these are all mental ability questions. You have to answer these all mental ability questions only near the end of the paper, because these questions take time for solving. Okay, see here, among the 4 terms marked A to D, 3 terms are similar and 1 is dissimilar. So the answer is violin, because these 3 are ಬಾಯಿಯಿಂದ ಊದತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ಇವು. ಸೊ ವಯಲಿನ್. in 30th questions I will just mark. Okay, like this direct questions ನ ಮಾರ್ಕ್ ಮಾಡಿದ ಮೇಲೇ ನೀವು ಗೆಸ್ ಮಾಡೋದಕ್ಕೆ ಅಂಥೇಳಿ ಈ ರೀತಿ ಸ್ಪೆಷಲ್ ಮಾರ್ಕ್ ಹಾಕಿರ್ತೀರಲ್ಲ, ಅವನ್ನು ಕೂಡ ಬೇಗ ಬೇಗ ಮಾರ್ಕ್ ಮಾಡಿ, ಅದಾದಮೇಲೆ ಇಲ್ಲಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ನ ನೀವು ಸಾಲ್ವ್ ಮಾಡಬೇಕು. ಯಾಕಂದರೆ ಮೆಂಟಲ್ ಎಬಿಲಿಟಿ ಫಸ್ಟ್ ಸಾಲ್ವ್ ಮಾಡ್ತಾ ಕೂತ್ಕೊಂಡು ಗೆಸ್ ಮಾಡು ಅಥವಾ ನಿಮಗೆ ಎಕ್ಸಾಕ್ಟ್ ಕರೆಕ್ಟ್ ಆನ್ಸರ್ ಗೊತ್ತಿರ್ತಕ್ಕಂಥ ಕ್ವಶನ್ಸ್ನ ನೀವು ಮಿಸ್ ಮಾಡಿ ಹಾಗೆ ಅನ್ಅಟೆಂಡೆಡ್ ಬಿಡಬಾರ್ದು. ಇವನ್ ಗೆಸ್ ಮಾಡಿದ್ರಲ್ಲಿ ಕೂಡ ನಿಮಗೆ ಮಾರ್ಕ್ಸ್ ಬರ್ಬೋದು ಇಫ್ ಯು ಆರ್ ಲಕ್ಕಿ. ಕರೆಕ್ಟ್ ಇರತಕ್ಕಂಥ ಕ್ವಶನ್ಸು ಯು ಆಲ್ರೆಡಿ ನೋ ದಿ ಆನ್ಸರ್. ಸೊ ಯು ಶುಡ್ ರಿಮೆಂಬರ್ ದಿಸ್ ಟ್ರಿಕ್. ಏನಪ್ಪ ಟ್ರಿಕ್ ಅದು? ಯು ಹ್ಯಾವ್ ಟು first check whether the question paper contains 1 to 50 questions. Then you have to start from first, whichever the direct questions are, whichever the questions ಅಂದರೆ ಯಾವ ಕ್ವಶನ್ಗೆ ನೀವು ಆನ್ಸರ್ ಗೊತ್ತಿರುತ್ತೋ ಅದನ್ನು OMRದಲ್ಲಿ ಬೇಗ ಬೇಗ ಮಾರ್ಕ್ ಮಾಡಿಬಿಡಬೇಕು. ಆಫ್ಟರ್ ದ್ಯಾಟ್ ನಿಮಗೆ ಗೆಸ್ ಗೊತ್ತಿರಲಾರ್ತಕ್ಕಂಥ ಗೆಸ್ ಮಾಡೋದಕ್ಕೆ ಸ್ಪೆಷಲ್ ಮಾರ್ಕ್ ಮಾಡಿರ್ತೀರಲ್ಲ, ಅವನ್ನ ರಿವಿಸಿಟ್ ಮಾಡಿ ಗೆಸ್ ಮಾಡಿಬಿಡ್ಬೇಕು. ಗೆಸ್ ಮಾಡಿದ ಆದಮೇಲೆ ಮೆಂಟಲ್ ಎಬಿಲಿಟಿ ಯು ಶುಡ್ ಆಲ್ವೇಸ್ ರೈಟ್ ನಿಯರ್ ದಿ ಎಂಡ್, ಬಿಕಾಸ್ ಇದನ್ನು ಮೊದಲೇ ಮಾಡ್ತಾ ಕೂತ್ಕೊಂಡ್ರೆ ನಿಮಗೆ ಟೈಮ್ ಸಾಲಲ್ಲ. ಯು ವಿಲ್ ನಾಟ್ ಬಿ ಏಬಲ್ ಟು ರೀಡ್ ಆಲ್ ದಿ 50 ಕ್ವಶನ್ಸ್. ಐ ಆಮ್ ನಾಟ್ ಟೆಲಿಂಗ್ ಆನ್ಸರ್ ಆಲ್ ದಿ 50 ಕ್ವಶನ್ಸ್. ಇವನ್ ಯು ವೋಂಟ್ ಗೆಟ್ ಟೈಮ್ ಟು ರೀಡ್ ದೀಸ್ 50 ಕ್ವಶನ್ಸ್ ಇನ್ 60 minutes. I hope this video was useful for you people. I wish you all the best for your upcoming set examination. Thank you.